ನನ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಹಳ ಎಮೋಷ್ನಲ್ ಮೂಮೆಂಟ್. ಯಾಕೆಂದರೆ ನಿಮ್ಗೆ ಗೊತ್ತಿರ್ತದೆ, ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು, ಜನರಿಗೆ ಒಂದು ಪ್ರೋಗ್ರಾಮ್ ಇದು, ನೋಡೋರಿಗೆ 5 ನಿಮಿಷದ ಜರ್ನಿ ಇದು. ಭಾಳ ಸಿಂಪಲ್. ನಿಮಗೆ ಹೋಗ್ಬೇಕು ಅನ್ನೋ ಕಾತರ ಇರುತ್ತೆ, ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ. ಬಟ್ ನಮಗಿದೇ ಜೀವನ ಆಗಿರುತ್ತೆ, ನಮಗಿದೇ ಲೈಫ್ ಆಗಿರುತ್ತೆ. ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು, ಈ ಪ್ರೆಸ್ ಮೀಟಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗೂ ಏನು ಗೊತ್ತಾ, ಎಲ್ಲ ಇದ್ದು ಎಫರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ. ಅಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ ನಂಗೆ ಗೊತ್ತು ನನಗೆ. ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ. ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ, ಸಿನಿಮಾ ಮೀರಿದ್ ಬೇರೆ. ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ. ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು. ಸಿನಿಮಾ ಚೆನ್ನಾಗಾಗಬೇಕು, ಈ ಸಿನಿಮಾ ನಾವು ಹಂಗೆ ತೋರಿಸ್ಬೇಕು, ನಮ್ಮ ಸಿನಿಮಾನು ಒಂದು ಚೆನ್ನಾಗಬೇಕು, ನಮ್ಮ ಸಿನಿಮಾನು ಆ ಲೆವೆಲ್ಗೆ ಮಾಡಬೇಕು, ನಾವು ಆ ಥರ ನಿಂತ್ಕೋಬೇಕು. ಒಂದು ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು 1 KGF ತರನೋ 1 ಕಾಂತಾರನ ಥರ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ ಹುಡುಗಂದು ತಪ್ಪಲ್ಲ ನನ್ನ ಪ್ರಕಾರ. ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆ ಥರ. ಹಂಗೆ ಹೊರಟಿದ್ದ ಜರ್ನಿ ಇದು. ಹಂಗಂತ ನಾವು ಸಿನಿಮಾಗೋಸ್ಕರ ಏನೋ 100 ಕೋಟಿ 1000 ಕೋಟಿ ಖರ್ಚು ಮಾಡಿಸ್ಬೋಣ ಇಲ್ಲ. 10 ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟು 10 ಜನಕ್ಕೆ 2 ಜನ ಕೊಟ್ಟರೆ ನೀವು ಹೆಂಗೆ ಶೂಟ್ ಮಾಡ್ತೀರಾ ಸಿನಿಮಾನ? ಆ ಸಿನಿಮಾ ಸಾಯಿಸ್ದಂಗಿಲ್ಲ. ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ. ಮಾಡೋದೇ ಬೇಡ ನಾವು. ಜನ ಏನು ಈ ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದು ಮನೆ ಹತ್ರ ಯಾರು ನಿಂತಿರಲ್ಲ. ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ. ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ. ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೂರು ಬಂದು ಕತೆ ಹೇಳಿದ್ರು. ಕತೆ ನೋಡಿದೆ, ನಾನು ಓದ್ಮೇಲೆ ಟೀಕೆ ದಯಾನಂದರು ಬಂದರು, ಕತೆ ಹೇಳಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೊಂದು ಕತೆ ಸಖತ್ತಾಗಿದೆ, ಮಾಡೋಣ ಇದನ್ನ ಅಂತ ಸ್ಪಾರ್ಕ್ ಆಯ್ತು ನನಗೆ. ಶುರು ಮಾಡಿದ್ರು ಈ ಸಿನಿಮಾನ. ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು. ಇಷ್ಟು ಬಜೆಟಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಎಂಟ್ರಿ ಆಗಿರಲಿಲ್ಲ. ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತೆಗಿತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಒಂದು ಮಾತು ಕೇಳಿಲ್ಲ. ಈ ಸಿನಿಮಾ ತಂಡದಿಂದ ₹1 ನಮ್ಮ ಮನೆಗೆ ತಗೊಂಡೋಗಿಲ್ಲ. ಒಂದೇ ₹1 ಬಿಡ್ಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ. ಹಿಂಗ್ ಶುರು ಮಾಡ್ಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ. ಇನ್ನೊಬ್ರು ಇನ್ವೆಸ್ಟ್ ಬರ್ತಾರೆ. ಅವತ್ತು ರಾತ್ರಿನೇ ವಿನೋದ್ ಅವ್ರು ಇಲ್ಲ. ನೆಕ್ಸ್ಟ್ ಡೇ ನಮಗೆ ಹಿಂಗ್ ಹೋಗಿ ಎಲ್ಲ ಓಕೆ, ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗೋಣ. ಎಲ್ಲ ವಿನೋದ್ ಅವ್ರು ಹ್ಯಾಂಡ್ ಶೇಕ್ ಮಾಡಿದೀವಿ, ಹಗ್ ಮಾಡಿದೀವಿ. ನಾನು ವರ್ಧನ್ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ಇನ್ನೇನು ನಾಳೆ ಶೂಟಿಂಗ್ ಶುರುವಾಗತ್ತಪ್ಪ ನಮ್ಮ ಲೈಫು ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ. ಈ ಮೂಮೆಂಟ್ ಅಲ್ಲಿ ಏನಾಯ್ತು ಗೊತ್ತಾ ನನಗೆ? ನಾನು ಒಬ್ಬರೇ ಆಫೀಸಲ್ಲಿ ಕೂತಿದ್ದೆ. ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೆ. ಒಂದು 10 ಸಿಗರೇಟ್ ಒಬ್ಬನೇ ಟಬ ಸೇದ್ದೆ. ಪೂರ್ಣ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತಂದ್ರು. ಆಫೀಸಲ್ಲಿ ಇದ್ದೀನಿ ಅಂತಂದ್ರು. ಸರಿ ಓಕೆ ಆಯ್ತು, ಬಂದೇ ಇರಿ ಅಂತ ಓಡ್ ಬಂದ್ರು. ಇನ್ನೊಬ್ರು ಓಡ್ ಬಂದ್ರು, ಮನು ಓಡ್ ಬಂದ. ಈ ಓಡ್ ಬರೋ ಇನ್ಸಿಡೆಂಟ್ಗಳಿದೆಯಲ್ಲ, ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡ್ಗಕ್ಕೆ ಶುರುವಾಯಿತು. ಏನಾಗ್ತಾ ಇದೆ ಈ ಲೈಫು, ಏನಾಗ್ತದೆ ಈ ಸಿನಿಮಾನ ನಿಂತೋಗ್ಬಿಡುತ್ತೆ, ಇಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಅದು ಮತ್ತೆ ಸಿನಿಮಾನ ಹೊತ್ಕೊಂಡು ಹೋಗ್ಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆನಲ್ಲಿ ಎಲ್ಲರೂ ಹಿಂದೆ ಸರಿದ್ಬಿಟ್ರು. ಎಲ್ಲರೂ ಹಿಂದೆ ಸರಿದಾಗ ತೇರು ಹೊರೋದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಹಾಕಿದ್ದೆ. ಅಂದ್ರೆ ವರ್ಧನ್ ಅವರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು. ಅವ್ರು ಸುಸ್ತಾಗೋಗಿದ್ರು ಪಾಪ. ಈ ಟಯರ್ಡ್. ಈ ಕನ್ಸನ್ನು ಹೊತ್ಕೊಂಡು ಹೋಗ್ಬೇಕು. ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು. ಆ ಮನುಷ್ಯ ಹೇಳೋರು, ವಿನೋದ್ ಅವ್ರು ಹೇಳೋರು ನನಗೆ, ಅವ್ರು ಸರ್ ನೀವು 100 ಕೋಟಿ ತಗೋತೀರಾ ಸರ್, 100 ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್, ನೀವು ಈ ಸಿನಿಮಾ ಗೆಲ್ಬೇಕು ಸರ್, ನಾವು ನೋಡಿ ಸರ್ ಈ ಸಿನಿಮಾನ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾರೆ. 78 ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳಕ್ಕೆ ನನಗೆ ಊರು ಬಿಟ್ಟು ಹೊಟ್ಟೋದೆ. ನಾನು ಒಂದು 15 ದಿವಸ ಊರಲ್ಲಿರಲಿಲ್ಲ ನಾನು. ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಸರಿ ಮತ್ತೆ ಹೆಂಗೋ ರೀಸ್ಟಾರ್ಟ್ ಮಾಡೋಣ, ಎಲ್ಲರನ್ನು ಬಿಡದಿಸ್ಬೇಡ. ಪೂರ್ಣ ಎದ್ದೇಳು, ಕಮಾನ್ ಆಗುತ್ತೆ, ಮನು ಬಾ ಕಮಾನ್ ಆಗುತ್ತೆ, ಎದ್ದೇಳು, ಮಾಡೋಣ ಹೆಂಗೋ ಒಂದು ಮಾಡಿ ಸಿನಿಮಾ ಮುಡಿಸ್ಬೇಕು ಗುರು, ಗೆಲ್ತೀವಿ ಗುರು. ಇವತ್ತು ನಮ್ಮ ಮಾತು ಕೇಳಕ್ಕೆ ಲ್ಯಾಗ್ ಆಗ್ತಾ ಇರ್ಬೋದು. ಬಹುಶಃ ನಮ್ಮ ಸಿನಿಮಾ ನಿಮ್ಮನ್ನು ಲ್ಯಾಗ್ ಮಾಡಲ್ಲ. ನಮ್ಮ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ. 100% ಭರವಸೆ ಕೊಡ್ತೀನಿ. ಸತೀಶ್ ನಾಸಿಮ್ ಏನು ರೋಚಿಗೆದ್ಬಿಟ್ಟವ್ರು, ಏನಪ್ಪ ಇಷ್ಟೊಂದು ಮಾತಾಡ್ತಾರೆ, ಹಿಂಗೆಲ್ಲ ನೋ. ಸಿನಿಮಾ ಹೇಳುತ್ತೆ ಅದನ್ನ. ಈ ಮಾದೇವ ಹಾಡೇನು ನೋಡಿದ್ರಲ್ಲ, ಅದೇ ತರ ಸಿನಿಮಾ ಹೇಳುತ್ತೆ. ನಾನು ಇವತ್ತು ಮಾತಾಡಲ್ಲ, ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ. ನಮ್ಮ ಇನ್ಸಿಡೆಂಟ್, ನಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ. ದಟ್ಸ್ ಫೈನ್. ಈ ಹಂತದಲ್ಲಿ ಅಯೋಗ್ಯ ಟೂನು ಮುಗಿಸ್ತಾ ಇದ್ದೀನಿ. ಆದ್ರೂ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ನೋವುಗಳು, ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಎಲ್ಲರೂ ಸೆಟ್ ಮಾಡ್ಬಿಟ್ಟು ಇನ್ನು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ. ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ತಾ ಇರ್ಕೋತಾರೆ. ಮತ್ತೆ ಏನು 1 ತಿಂಗಳು ನನಗೆ ಮತ್ತೆ ಹೊಡಿತಿದ್ದೆ ವಾಪಸ್ಸು. ಒಬ್ಬ ಮನುಷ್ಯರಿಗೆ ನೋವು ಮೇಲೆ ನೋವು, ಪೆಟ್ಟು ಮೇಲೆ ಪೆಟ್ಟು. ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನು ಇಬ್ರು 1000 ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ. ಕೂತು ಫೈನ್ ಟ್ಯೂನ್ ಮಾಡಿ ಇದು ಹಿಂಗ್ ಮಾಡೋಣ, ಹಿಂಗ್ ಬರ್ಬೇಕು ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಒಂದೇ ಹೇಳ್ಕೊತಾ ಇದ್ದು. 15 ದಿವಸ ಧೂಳು, ಡಸ್ಟು, ಹೊಗೆ ಕುಡಿತಾ ಇದ್ದೀನಿ. ನನಗೆ ಒಂದೇ ಹೇಳ್ಕೊತಿದ್ ಮನ್ಸಲ್ಲಿ, ಮಗನೇ ಸೋಲ್ಬೇಡ, ಹೊಡಿ, ಎದಳು ಪ್ರತಿ ಶಾಟ್ಗಳು ಇಲ್ಲ, ಚೆನ್ನಾಗಿ ಮಾಡು, ಅಗ್ರೆಸಿವ್ ಮಾಡು, ಸಖತ ಮಾಡು, ಬಿಡ್ಬೇಡ, ನಿಂದಿದು, ಹೊಡಿ ಎದಳು ಬಿಡ್ಬೇಡ ಅಂತ. ಹಂಗೆ ಫೈರ್ ಹಾಕೊಂಡು ನನ್ನೊಳಗಡೆ ದ ರೈಸ್ ಆಫ್ ಅಶೋಕ್ ಫೈರ್ ಹಾಕೊಂಡು ಎಲ್ಲರನ್ನೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು.
ಅವ್ರಿಲ್ಲ ಇವತ್ತು, ಬಟ್ ಅವ್ರು ನನ್ಗೆ ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ 100%. ಅವ್ರಿಗೆ ಗೊತ್ತಿದೆ ನನ್ನ ಕಷ್ಟ ಏನಂತ. ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಒತ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಅಂಡ್ ಪೂರ್ಣ ಕಣ್ಣೀರ್ ಹಾಕಿದ್ದಾರೆ. ಈ ತಂಡದಲ್ಲಿರೋ ಎಷ್ಟು ಜನ ರಾತ್ರಿ ಕಣ್ಣೀರ್ ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ಗಳು ತುಂಬಾ ಇದೆ. ಶೋರಿಲ್ ನೋಡಿದಾಗ ಇವು ಕಾನ್ ಬಿಲೀವ್, ನಾನು ಅಳ್ತಾ ಇದ್ದೀನಿ, ಪೂರ್ಣ ಅಳ್ತಾ ಇದ್ದಾರೆ. ಒಂದು ಒಳ್ಳೆ ಶೋರಿಲ್ ಕಟ್ ಆಗಿತ್ತು, ವಾವ್ ನಾವೇನೋ ಸಾಧಿಸಿದೀವಿ ಅಂತ ಇಬ್ರು ಅಳ್ತಾ ಇದ್ವಿ. ಮನು ಹಾಡ್ ನೋಡಿದ್ವಿ, ಯಾಕೋ ಸಾಂಗ್ ರೆಡಿ ಆಗಿದೆ, ಒಂದು ಅದ್ಭುತವಾದ ಸಾಂಗು. ಅದನ್ನ ನೋಡಿದಾಗ ನಾನು ಒಂದು 10 ಸಲ ಹತ್ತಿರ್ಬೇಕು. ಅಪ್ಪ ನಾವ್ ಇಷ್ಟು ಕಷ್ಟಪಟ್ಟು 3 ವರ್ಷ ಒದ್ದಾಡಿದೀವಿ ಕಣೋ. ಈ ನೋವು ಈ ಸಂಕಟ ಮನುಷ್ಯನ್ಗೆ ಯಾರು ಶತ್ರುಗಳಿಗೂ ಬರಬಾರ್ದು. ನಾನು ಶತ್ರುಗಳಿಗೂ ಹೇಳ್ತೀನಿ, ನನ್ನ ಸಿನಿಮಾ ನೋಡಿ 100% ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ, ಚಪ್ಪಾಳೆ ಹೊಡಿತೀರಾ. ನಾನು ಶತ್ರುಗಳಿಗೂ ಹೇಳ್ತೀನಿ. ನಾನು ಅಂತ ಮೂಮೆಂಟ್ ಅಲ್ಲಿ ನನ್ನ ಹಿಂದೆ ನಿಂತ ಪೂರ್ಣ ಆಗಿರ್ಲಿ, ವರ್ಧನ್ ಅವರಾಗಿರ್ಲಿ, ಅಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ ಆಗಿರ್ಬೋದು, ಲವಿತ್ ಆಗಿರ್ಬೋದು, ಎಲ್ಲರೂ ಯಶ್ ಶೆಟ್ಟಿ ಆಗ್ಬೋದು, ಎಲ್ಲರೂ ಗಡ್ಡ ಬಿಟ್ಕೊಂಡು ವರ್ಷಗಟ್ಲೆ ಕಾಯೋದು ತುಂಬಾ ಕಷ್ಟ. ಗುಂಡಣ್ಣ ಅಂತ ಒಬ್ರು ಇದಾರೆ, ಇದರಲ್ಲಿ ಪಾಪ 2 ವರ್ಷ ಈ ಸಿನಿಮಾ ಆಗತ್ತೆ ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು 2 ವರ್ಷ ಆ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದಾರೆ ಮನುಷ್ಯ. ಈ ಡೆಡಿಕೇಶನ್ಗಳು ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ. ಅವ್ನು ಯಶ್ ಶೆಟ್ಟಿ ಅಣ್ಣ ನಾನು ಬೇರೆ ಸಿನಿಮಾ ಇದೆ ಗಡ್ಡ ತೆಗಿಲ್ಲ, ಅವನು ಯಾರೋ ನನಗೇನೋ ಬೇರೆ ಸಿನಿಮಾ ಇದೆ ಅಣ್ಣ ಗಡ್ಡ ತೆಗೆದ್ಬಿಡ್ಲಾ, ಇಲ್ಲ ಕಣ್ಣಿರೋ ಮಾಡ್ತೀವಿರೋ ಇನ್ ಯಾರೋ ಬರ್ತಾರೆ. ಒಂದ್ ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರೆ ಇಲ್ವಾ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂತ ಪರಿಸ್ಥಿತಿಲಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದೀವಿ, 15 ದಿವಸ ಫೈಟ್ ಮಾಡಿದೀವಿ, 78 ದಿವಸ ಶೂಟಿಂಗ್ ಮಾಡಿದೀವಿ. ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿರೋ ಪೋರ್ಷನ್ ವಿನೋದ್ ಅವ್ರು ಶೂಟ್ ಮಾಡಿದ್ದಾರೆ. ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ, ನಾನು ಹೆಂಗ್ ದಾಟ್ಕೊಳ್ಳಿ? ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ತನ್ನ ದುಡ್ಡು ಸರ್ವಸ್ವ ದುಡ್ಡು ತಗೊಂಬಂದು ಸಿನಿಮಾಗೆ ಹಾಕಿ ನಿಂತಿರ್ಬೇಕಾದ್ರೆ ಅವ್ರ ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟಬಿಡ್ಲ ನಾನು. ಅದನ್ನ ಮನುಷ್ಯತ್ವ ಅಂತಾರ, ಮಾನವೀಯತೆ ಅಂತಾರ? ಆ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ ಒಂದೇನೆ, ಅದೇನಾದ್ರೂ ಆಗ್ಲಿ ಗುರು, ನೀವು ಥಿಂಕ್ ಮಾಡಿ. ಪರ್ ಸಿನಿಮಾ 50 ಲಕ್ಷ ತಗೊಂಡಿದ್ರು 3 ವರ್ಷದಲ್ಲಿ ನಾನು 6 ಸಿನಿಮಾ ಮಾಡ್ತಾ ಇದ್ದೆ. ಬರೀ 50 ಲಕ್ಷ ಲೆಕ್ಕ ಇಟ್ಕೊಂಡ್ರು ನಾವು. ಬಟ್ ನನಗೆ ಆಗ್ಲಿಲ್ಲ, ಮನಸ್ಸೊಪ್ಲಿಲ್ಲ. ಇವ್ರ ಫ್ಯಾಮಿಲಿ ಇತ್ತು, ವಿನೋದ್ ಅವ್ರ ಫ್ಯಾಮಿಲಿ ಇತ್ತು, ಅವ್ರ ಮಕ್ಕಳಿದ್ರು, ಇವ್ರ ಮಕ್ಕಳಿದ್ರು. ಅದೇನಾಗುತ್ತೆ ಲೈಫಲ್ಲಿ, ಇದೊಂದು ಚಾಲೆಂಜ್ ತಗೋತೀನಿ, ನಾನು ದುಡಿತೀನಿ, ಹೆಂಗಿದ್ರು ನನಗೆ ಸಿನಿಮಾ ಬರುತ್ತೆ, ಇದೊಂದು ಚಾಲೆಂಜ್ ತಗೋತೀನಿ. ನಿಂತ್ಕೊಂಡೆ ಈ ಸಿನಿಮಾನ ಒತ್ಕೊಂಡ್ಬಂದ್ವಿ. ಅದಕ್ಕೆ ಹೆಗಲ್ ಕೊಟ್ಟವರು ಇಷ್ಟು ಜನ, ಇದರಿಂದ ನಮ್ದೇನೆ ಓದೋರು ಬಂದವರು ಎಲ್ಲರೂ ಇದ್ದಾರೆ. ಇಟ್ಸ್ ಓಕೆ ಫೈನ್, ಮನುಷ್ಯನ ಸಹಜ ಗುಣ. ನಾನು ಯಾರನ್ನು ಹೇಟ್ ಮಾಡಲ್ಲ. ನಾನು ಒಂದೇ ಹೇಳ್ತಿದ್ದೆ, ಯಾರನ್ನು ದ್ವೇಷಿಸ್ಬೇಡಿ, ಎಲ್ಲರೂ ಒಂದ್ ದಿವಸ ನಮ್ಮನ್ನು ಇಷ್ಟಪಡ್ತಾರೆ, ತಲೆ ಕೆಡ್ಸ್ಕೊಬೇಡಿ. ಕೂಲ್ ಆಗಿ ಕಾಮ್ ಆಗಿ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲೂ ರಾತ್ರಿ, ಬಾರೋ ಅಲ್ಲಿ ಅವನು ಏನು ಮಾಡ್ತಾ ಇದೆಯಾ, ಎತ್ತಾಗಾತ ಪುಸ್ತಕ ಯಾವನು 500 ಜನ ತರ್ಸಿರೋದು ಯಾಕೋ ಇಲ್ಲ ನಮ್ಮ ಜೂನಿಯರ್ಸ್ನ, ಏನಕ್ಕೆ ಶೂಟಿಂಗ್ ಮಾಡ್ತಿದೀವಿ ನಾವಿಲ್ಲಿ, ಏನ್ ಕತೆ ಕಾಯ್ತಿದ್ದೀರಾ? ಒಬ್ರು ಒಂದ್ ಮಾತಾಡ್ಲಿಲ್ಲ. ತಿರ್ಕೊಂಡು ನನಗೆ ಒಬ್ರು ಒಂದ್ ಮಾತಾಡ್ಲಿಲ್ಲ. ಎಲ್ಲ ನನ್ನ ಶ್ರಮನ, ನನ್ನ ನೋವನ್ನ ಅರ್ಥ ಮಾಡ್ಕೊಂಡು ಜೊತೆ ನಿಂತ್ಕೊಂಡ್ರು. ಈ ಹುಡುಗ ತೀರ್ಥಹಳ್ಳಿ ಯಾವ್ದೋ ಮೂಲೆ ಹುಡುಗ, ನನ್ನ ತಮ್ಮ, ನನ್ನ ಜನ್ಮದಲ್ಲಿ ಯಾವ್ದೋ ಜನ್ಮದಲ್ಲಿ ಜೊತೆ ಹುಟ್ಟಿದ. ನನ್ನೆಲ್ಲಾ ನೋವುಗಳು, ನನ್ನೆಲ್ಲ ಕಿರ್ಚಾಟಗಳು, ಅರ್ಚಾಟಗಳು ಸಹಿಸ್ಕೊಂಡು ಏನಾದ್ರೂ ಆಗ್ಲಿ ಸರ್ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು, ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು. ಅಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ, ತುಂಬಾ ಡೆಡಿಕೇಶನ್ ಇರುವಂತ. 6 ಗಂಟೆಗೆ ಸೆಟ್ಟಿಗೆ ಅಂದ್ರೆ 6 ಗಂಟೆಗೆ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಅದ್ಭುತವಾದ ನಟಿ, ತುಂಬಾ ಒಳ್ಳೆ ನಟಿ. ನಮ್ಮ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಇವತ್ತು ನಾವೆಲ್ಲ ಕೂತಿದ್ದೀವಿ, ನಮ್ಮ ವಿನೋದ್ ಅವ್ರ ವೈಫ್ ಇದ್ದಾರೆ, ಒಂದು ಅದ್ಭುತವಾದ ಸಂದರ್ಭ. ಅಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್. ದೇವು ಅಂಡ್ ಶಶಿ ಅವರು, ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ. ನಾನು ಬದುಕಿರೋವರೆಗೂ ನಿಮ್ ಜೊತೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಅಂಡ್ ಇವತ್ತು ಈ ಕಾರ್ಯಕ್ರಮ, ಈ ವೇದಿಕೆ ಸೆಟ್ ಆಗಿದೆ. ಇಲ್ಲಿ ಮಂಜು ಅವರಾಗ್ಲಿ, ಪ್ರತಿಯೊಬ್ಬರಿಗೂ ನಾನು ನೆನ್ಸ್ಕೊತೀನಿ. 1000 ಜನ ಕೆಲಸ ಮಾಡಿದ್ದಾರೆ, ಗಡ್ಡ ಬಳಸ್ಕೊಂಡು ತಲೆ ಬಳಸ್ಕೊಂಡು 100 ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿಂದ. ನಾನು ಸಿನಿಮಾಗೋಸ್ಕರ ಒಂದು ಶಾರ್ಟ್ಗೋಸ್ಕರ 100 ಜನ ತಲೆ ಬಳಸ್ಕೊಂಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಕೊರಿಯೋಗ್ರಫಿ ಮಾಡಿದಂತ ನಮ್ಮ ಸಂತು ಎಲ್ಲ ಹಾಡುಗಳನ್ನ ಅವನೇ ಮಾಡಿದ್ದಾನೆ. ಅವನೊಬ್ಬ ಸ್ಟಾರ್ ಕೊರಿಯೋಗ್ರಾಫರ್ ಆಗಿ ಬೆಳಿಲಿ. ಯಾಕೆ ಹೊರಗಡೆಯಿಂದನೇ ಕರ್ಕೊಂಡ್ಬರ್ಬೇಕು ನಾವು? ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ. ಇವತ್ತು ಯಾರಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಲವಿತ್ ಅವರು ಅಷ್ಟೇನೆ, ಎಲ್ಲರೂ ಅಷ್ಟೇನೆ ಪಾಪ. DOP ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ರು ಪೇಮೆಂಟ್ಗೋಸ್ಕರ ಯಾರು ಕೆಲಸ ಮಾಡಿಲ್ಲ ಈ ಸಿನಿಮಾಗೆ. ಪೇಮೆಂಟ್ಗೋಸ್ಕರ ಒಬ್ರು ಕೆಲಸ ಮಾಡಿಲ್ಲ, ಕೊಟ್ಟಿದ್ದು ತಗೊಂಡಿದ್ದಾರೆ. ಆದ್ರೆ ಈ ಸಿನಿಮಾಗೆ ಎಲ್ಲರಪ್ಪ ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ. 100% ಈ ಸಿನಿಮಾ ಮಾದೇವನ್ ಸನ್ನಿಧಿಲಿ, ದೇವ್ರ ಸನ್ನಿಧಿಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾದೇವನ್ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ನನ್ಗೆ ತುಂಬಾ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ, ಮೀಡಿಯಾದವ್ರ ಹಾರೈಕೆ, ಅನುಶ್ರೀ ಅವರ ಹೇಳಿದಂತ ಮಾತುಗಳು ಅವೆಲ್ಲವೂ ಹರಿಸೋ ಸಮಯ ಸಂಜೆ. ನಾನು ಪ್ರಕೃತಿ ನಂಬೋನು, ಹರಿಸೋ ಸಮಯ. ಬಡವರಾಸ್ಕಲ್ ಹಿಂಗೆ ಗೆದ್ದಿತ್ತು. ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ, ನೇಚರೇ ಜೊತೆಗಿದೆ ಕಣೋ ಅಂತ. ಹಾಗೆ ಬಡವರಾಸ್ಕಲ್ ಗೆಲ್ತು. ಆಮೇಲೆ ಅಯೋಗ್ಯ ಗೆಲ್ತು ನನಗೆ.
ನಾನು ಅದೇ ಹೇಳ್ತಿದ್ದೆ, ಕಷ್ಟಪಟ್ಟು ಮಾಡೋಣ ಸಿನಿಮಾನ ಗೆದ್ಕೊಂಬತ್ತೀವಿ ನಡಿ ಅಂತ. ಅವತ್ತು ಗೆದ್ಕೊಂಬಂದೆ. 1-2-3 ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ, ಬಟ್ ಇನ್ನು ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ. 100% ನಾನು ಬದುಕಿರುವರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ 100% ಕೊಡ್ತೀನಿ. ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ. ಇದು ನನ್ನ ನಂಬಿಕೆ, ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಇಷ್ಟೇ ಮಾತು, ಇನ್ನೇನು ಜಾಸ್ತಿ ಮಾತಾಡಲ್ಲ, ಹೆದರ್ಕೊಬೇಡಿ, ಕೂಲಾಗಿರಿ. ಎಲ್ಲ ನನ್ನೇ ನೋಡ್ತಾ ಇದ್ರು ಗುರಾಯಿಸ್ಕೊಂಡು. ಗೊತ್ತಾಯ್ತು ಜಗ್ಗಿ, ಆಯ್ತು ಕೂಲಾಗಿರೋ. ಲೋಕಿ ಆಯ್ತು, ಮನೋ ರೆಕಾರ್ಡ್ ಆಗಿದೆ ಎಲ್ಲ ಫೈನ್, ಕೂಲಾಗಿರಿ. ನೀವೆಲ್ಲ ಜೊತೆ ನಿಂತ್ಕೊಳ್ಳಿ ಅಷ್ಟೇ. ನಿಮ್ಮ ಸತೀಶ್, ನೀವು ಹೆಂಗಿಂಗ್ ಪ್ರೀತಿಯಿಂದ ಹೋಗ್ತಾ ಕ್ಯಾರವಾನ್ಗಳೊಳಗಡೆ ಬರ್ತೀರಾ, ಓಡ್ಕೊಂಬರ್ತೀರೋ, ಹಿಂದೆ ಫೋನ್ ಮಾಡ್ತೀರೋ, ನನಗೆ ಎಲ್ಲ ಮಾಡ್ತೀರಾ. ನನ್ನ ಮೀಡಿಯಾ ಗೆಳೆಯರು ಎನಿ ಟೈಮ್ ಫೋನ್ ಮಾಡ್ತೀರಾ. ತಲೆ ತಿನ್ನಕ್ ಮಾತ್ರ ಫೋನ್ ಮಾಡೋದಲ್ಲ, ಈಗ ಪ್ರಮೋಷನ್ ಟೈಮ್ ಇದು. ನಾನ್ ಫೋನ್ ಮಾಡ್ತೀನಿ ಈಗ, ಯಾಕೆ ಮಾಡ್ತಾ ಇಲ್ಲ ಅಂತ. ಯಶೋಧ ಕೇಳಿಸ್ತಾ ಇದೆಯಾ? ಬರೀ ಇವೆಂಟ್ ಫೋನ್ ಮಾಡೋದಲ್ಲ ಸಾರ್, ಇದೊಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ. ಅದು ಬೇರೆ ಡೈಲಾಗ್ ಬೇರೆ ಹೊಡಿತೀರಾ ನನ್ಗೆ. ಏನ್ ಡೈಲಾಗು? ಈಗೇನ್ ಬರ್ತೀರಾ ಇಲ್ವೋ ನೀವು ಅಂತ ನನಗೆ ಡೈಲಾಗ್ ಹೊಡಿಯೋದು ಯಶೋಧ. ಇವನ್ ಜಗ್ಗಿ ಒಂದು ಅವಾಜು, ಇವನ ಲೋಕಿ ಒಂದು ಅವಾಜು, ಅವನ ಆನಂದ ಒಂದು ಅವಾಜು, ಎಲ್ಲರೂ ನನಗೆ ಅವಾಜು ನನಗೆ. ಅಷ್ಟೇ, ನೀವು ನಿಂತ್ಕೊಳ್ಳಿ, ನಿಮ್ಮ ಹುಡುಗ ಈ ಸಿನಿಮಾ ಗೆಲ್ಸ್ಕೊಳ್ಳಿ, ಆಮೇಲೆ ನೋಡಿ 100% ಕ್ವಾಲಿಟಿ ಬೇರೆ ರೇಂಜ್ ಸಿನಿಮಾಗಳು ಕೊಡ್ತಾ ಹೋಗ್ತೀನಿ. ಐ ಲವ್ ಯು ಆಲ್. ಥ್ಯಾಂಕ್ ಯು. ಒಳ್ಳೆ ಟೈಮ್ ಇವತ್ತು. ನನ್ನ ಎಲ್ಲ ಗೆಳೆಯರು, ಮೀಡಿಯಾದವರು, ಮತ್ತೆ ಎಲ್ಲ ದೊಡ್ಡವರು, ಅಂಡ್ ನಮ್ಮ ಸಪ್ತಮಿ ಅವರ ತಂದೆ ತಾಯಿ ಬಂದಿದ್ದಾರೆ, ಬ್ಯೂಟಿಫುಲ್ ಪರ್ಸನ್ಸ್ ಅವರು, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಷ್ಟೇ. ಇಲ್ಲ ಸತೀಶ್ ಸರ್, ಹೇಳೋ 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 ಮಾದೇವ, ಕೇಳೋ 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 ಮಾದೇವ. ರಾಗಿ ಬೀಸೋ ಕಲ್ಲು ನೀನೆ, ಬೀಸೋ ಗಾಳಿ ಸದ್ದು ನೀನೆ, ಮೇಲಿಲ್ಲ ಕೀಳಿಲ್ಲ ನೀನೆ, ಕಷ್ಟ ಸುಖಕ್ಕೆಲ್ಲ ನೀನೆ, ಕೂಗೋ ಕೋಳಿ ಸದ್ದು ನೀನೆ, ಹಾರೋ ಹಕ್ಕಿ ರೆಕ್ಕೆ ನೀನೆ, ಅಂಬ ಅನ್ನೋ ಕೂಗು ನೀನೆ, ಅವ್ವನ ಎದೆ ಹಾಲು ನೀನೆ. ಹೇಳೋ 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 ಮಾದೇವ. ನಾನ್ ಬಿಡಲ್ಲ, ಯಾಕೆ ಯಾಕೆ ಹಾಡ್ರಿ. ಹೇಳೋ 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 ಮಾದೇವ. ನೀವು ಕೇಳೋ ಕೇಳೋ ಮಾದೇವ ಆಡೋವರೆಗೂ ನಾನು ಮೈಕ್ ಇಡಲ್ಲ, ಅಲ್ಲಿವರೆಗೂ ನೀವು ಆಡ್ಲೇಬೇಕು, ಮೀಡಿಯಾದವ್ರು ಆಡ್ಲೇಬೇಕು. ಎಸ್ಪೆಷಲಿ ಹೇಳೋ ಯಶು ಹತ್ರ ನಾನೇ ಮೈಕ್ ತಗೊಂಡೋಗಿ ಅನುಷ್ಠೆ ಬಿಡಬೇಡಿ ಇವ್ರನ್ನ ಹೇಳ್ತೀನಿ. ನಮ್ಗೆ ಕ್ವಾಟ್ಲ ಕೊಡ್ತೀರಾ? ಹೇಳೋ ಹೇಳೋ ಹೇಳೋ. ಇಲ್ಲ ಇಲ್ಲ, ಹೇಳಬೇಕು, ಆಡ್ಬೇಕು. ಫೋನ್ ಮಾಡಿ ಬರೀ ಬರ್ತೀರಾ ಬರಲ್ವಾ ಅಂತ ಹೇಳೋದಲ್ಲ, ಈಗ ಹಾಡ್ತೀರಾ ಹಾಡಲ್ವೋ ನಾವು ಕೇಳ್ತೀವಿ. ಹಾಡಿ. ಹೇಳೋ 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 ಮಾದೇವಾ. ಕೇಳೋ 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 ಮಾದೇವಾ. ಫುಲ್ ಎಲ್ರು ಅಣ್ಣ ಈಗ. ಹೇಳೋ 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 ಮಾದೇವಾ. ಕೇಳೋ 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 ಮಾದೇವಾ. ಇವತ್ತೇ ಲೈಫಲ್ಲಿ ಹಿಸ್ಟ್ರಿ ಫಸ್ಟ್ ಟೈಮ್ ಎಲ್ರ ಕೈಲೂ ಆಡ್ಸಿದ್ದೀನಿ. ಥ್ಯಾಂಕ್ ಯು. ಈ ನಗುವಿನ ಜೊತೆಗೆ ತುಂಬಾ ನೋವುಗಳಿದೆ, ಅದೆಲ್ಲ ಇರಲಿ ಪರವಾಗಿಲ್ಲ. ಅಲ್ಟಿಮೇಟ್ ಆಗಿ ನೀವು ಸಿನಿಮಾ ನೋಡ್ತಿರಲ್ಲ, ಅದೇ ಉತ್ತರ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಗೋ ಆನ್ ಅಷ್ಟೇ. ಏನೇ ಚಾಲೆಂಜಸ್, ಏನೇ ಕಷ್ಟ ಬಂದ್ರು ಕೂಡ ದ ಶೋ ಮಸ್ಟ್ ಗೋ ಆನ್. ನಾನು ಅದಕ್ಕೆ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲಿ ಹೇಳಿದ್ದೆ, ಇಷ್ಟೊಂದು ಚಾಲೆಂಜಸ್ ನೀವು ಫೇಸ್ ಮಾಡೋದು ಗೊತ್ತಿಲ್ಲ. ಇದು ಬರೀ ದ ರೈಸ್ ಆಫ್ ಅಶೋಕ್ ಅಲ್ಲ, ದ ರೈಸ್ ಆಫ್ ಸತೀಶ್. ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಪೂರ್ಣಚಂದ್ರ ಸರ್ ಹೇಳ್ದಂಗೆ ನಾನು ಸೆಟ್ಟಿಗೆ ಲೇಟಾಗಿ ಹೋಗಿಲ್ಲ, ಲಾಸ್ಟ್ ಆಗಿ ಸಿನಿಮಾ ತಂಡಕ್ಕೆ ಲಾಸ್ಟ್ ಆರ್ಟಿಸ್ಟ್ ಆಗಿ ನಾನು ಸೇರ್ಪಡೆ ಆಗಿದ್ದಷ್ಟೇ. ಬಟ್ ಭಾಳ ಖುಷಿ ಇದೆ ನನಗೆ. ನಾನು ಯಾವಾಗ ಈ ಸಿನಿಮಾದು ಈ ತಂಡದ ಒಂದು ಭಾಗ ಆದೆ, ಅವತ್ತಿಂದ ಇವತ್ವರೆಗೂ ಯಾವುದೇ ಒಂದು ಸಾಂಗ್ ಇರ್ಬೋದು, ಕೊರಿಯೋಗ್ರಫಿ ಇರ್ಬೋದು, ಡೈಲಾಗ್ ಇರ್ಬೋದು, ಒಂದು ಸೀನ್ ಇರ್ಬೋದು, ಪ್ರತಿಯೊಂದ್ರದ್ದು ಡಿಸ್ಕಷನ್ ಆಗಿದೆ. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಎಲ್ಲದ್ರದ್ದು ಅಂದರೆ ನಂದು ಒಂದು ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ಪ್ರತಿಯೊಂದು ನನಗೆ ಕಂಫರ್ಟಬಲ್ ಆಗಲಿ ಅಂತ ಪ್ರತಿಯೊಂದು ಈ ತಂಡ ನನಗೋಸ್ಕರ ಮಾಡಿಕೊಟ್ಟಿದೆ. ಅದಕ್ಕೆ ನಾನು ಫಸ್ಟ್ಲಿ ಥ್ಯಾಂಕ್ಸ್ ಹೇಳಬೇಕು. ಸತೀಶ್ ಸರು ಕೂಡ ಯಾವುದೇ ನನ್ನ ಸೀನ್ ಇದ್ದರೂ ಅಷ್ಟೇ, ಅವರೇ ಬಂದು ಅವರೇ ಮಾನಿಟರ್ ಮುಂದೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿ, ಡೈಲಾಗ್ಸ್ ಆಗಿರ್ಬೋದು, ಈ ಡೈಲಾಗ್ಸ್ನ ಒಂಚೂರು ಹೀಗೆ ತೊಗೊಳ್ಳೋಣ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ನಂಗೆ ಭಾಳ ಖುಷಿಯಾಗಿದ್ದು, ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಯಾವುದೋ ಒಂದು ಸೆಟ್ ಅಂತ ಅಂದರೆ ಇವಾಗ ಈ ಪಾತ್ರನ ಹೀಗೆ ಇರಬೇಕು ಅಥವಾ ಈ ಲೈನನ್ನು ಹೀಗೆ ತೊಗೋಬೇಕು ಅಂತ ನನಗೆ ಯಾವತ್ತೂ ಯಾರೂ ಅದನ್ನು ಕಡಾಖಂಡಿತವಾಗಿ ಯಾರ್ದು ಹೇಳಲಿಲ್ಲ. ನಿಮ್ಗೆ ಫ್ಲೋ ಅಲ್ಲಿ ಈ ಪಾತ್ರಕ್ಕೆ ನಿಮ್ಗೆ ಯಾವುದು
ನಿಮಗೆ ಅದು ನಿಮ್ಗೆ ಏನು ಅನಿಸುತ್ತೆ ಆ ಪಾತ್ರದ ಬಗ್ಗೆ? ಅಂಬಿಕಾ ಅನ್ನೋ ಪಾತ್ರ ಒಂದು ಹೂ ಮಾರೋ ಹುಡುಗಿ. ಸೊ ಆ ಪಾತ್ರಕ್ಕೆ ನಿಮ್ಗೆ ಏನು ಕರೆಕ್ಟ್ ಅನಿಸುತ್ತೆ ಅದನ್ನು ಮಾಡಿ ಅಂತ. ಭಾಳ ಕಡೆ ಭಾಳ ಸೀನ್ಗಳನ್ನ ನಾವು ಡೈಲಾಗ್ಸೇ ಬರ್ದಿರಲಿಲ್ಲ, ಅದು ಹಾಗೆ ತುಂಬ ಕಡೆ ಇಂಪ್ರೊವೈಸ್ ಆಗ್ತಾ ಹೋಯಿತು. ಡೈಲಾಗ್ಸ್ ಆಗಿರ್ಬೋದು, ಒಂದು ಡೈಲಾಗಿಗೆ ಒಂದು ಕೌಂಟರ್ ಡೈಲಾಗ್, ಅದೇ ಥರ ಡಬ್ಬಿಂಗಲ್ಲೂ ಕೂಡ ಎಷ್ಟೊಂದು ಕಡೆ ಅದೇ ಥರ ಇಂಪ್ರೊವೈಸೇಷನ್ ಆಯಿತು. ಆ್ಯಂಡ್ ಮಾದೇವ ಏಳೋ ಏಳೋ ಮಾದೇವ ಹಾಡು ಬಂದಾಗ ಅನಿಸುತ್ತೆ ಇದನ್ನು ನನ್ನ ಪೋರ್ಷನ್ ಅದೇನು ನೋಡಿದ್ರಿ ಅದನ್ನು ಶೂಟ್ ಮಾಡಿದಾಗ 2 ಗಂಟೆ ಆಗಿತ್ತು. ನಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನು ಅವತ್ತು ಕಾಯ್ಕೊಂಡು ಕೂತಿದ್ದೆ. ಹೋದೆ, ಸಂತು ಮಾಸ್ಟರ್ ಬಂದ ತಕ್ಷಣ ಮೇಡಮ್ ಇದು ಡಿಂಗ್ ಮಾಡಿಬಿಡಿ ಅಂತಂದ್ರು. ನಾನು ಏನು ಮಾಸ್ಟರ್ ಹಿಂಗೆ ಮಾಡೋಕ್ಕಾಗತ್ತೆ ಅಂತ. ಅವರು ಅಷ್ಟೇ ಹೇಳಿದ್ದು, ಮೇಡಮ್ ನೀವು ಮಾಡ್ತೀರಾ ಮಾಡಿ, ಆಗುತ್ತೆ ಮಾಡ್ತೀರಾ ಮಾಡಿ ಅಂತ. ಸೊ ಆಲ್ಮೋಸ್ಟ್ 1 ಗಂಟೆ 1:30 ರಾತ್ರಿಲಿ ಆ ಪೋರ್ಷನ್ ಶೂಟ್ ಮಾಡಿದ್ದು. ಅವರಾಗಿರ್ಬೋದು, ಮಾಸ್ಟರ್ ಅಸಿಸ್ಟೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಡಾನ್ಸರ್ಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ. ನನಗೆ ಆವಾಗ 1 ಗಂಟೆ 1:30 ನಾನು ಹಿಂಗಿದ್ದೆ. ಬಟ್ ಅವ್ರು ಕೊಟ್ಟಿದ್ದ ಜೋಶು, ಅವ್ರು ಕೊಟ್ಟಿದ್ದ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಥ್ಯಾಂಕ್ ಯು. ಈ ಸಾಂಗ್ ಅಂತಲ್ಲ, ಇನ್ನೊಂದು ಹಾಡು ಕೂಡ ಇದೆ. ನಾನು ಯಾವತ್ತು ಅಂದರೆ ಒಂದು ಕಮರ್ಷಿಯಲ್ ಸಾಂಗ್ ಮಾಡಿದ್ದೀನಿ, ಬಟ್ ಯಾವತ್ತೂ ಡಾನ್ಸ್ ಮಾಡಿರಲಿಲ್ಲ. ಸೊ ಅದು ಮತ್ತೊಂದು ಸಾಂಗು ಕಾಂಬಿನೇಷನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಅದಕ್ಕಂತೂ ಮಾಸ್ಟರ್ ಚೆನ್ನಾಗಿ ಡಾನ್ಸ್ ಮಾಡಿಸಿ, ನಾನು ಫುಲ್ ಖುಷಿ ಪಟ್ಕೊಂಡು ಡಾನ್ಸ್ ಮಾಡಿದ್ದೀನಿ ಆ ಸಾಂಗಿಗಂತೂ. ಸೊ ಥ್ಯಾಂಕ್ ಯು ಇಡೀ ತಂಡಕ್ಕೆ, ವರ್ಧನ್ ಸರ್ಗೆ, ಮನು ಅವ್ರಿಗೆ, ಲವಿತ್ ಅವ್ರಿಗೆ, ಹಾಗೆ ಪ್ರತಿಯೊಬ್ಬರು ಅಂದರೆ ನನ್ನ ಟೀಮು, ಬಸವ ಆಗಿರ್ಬೋದು, ರೋಮಿ ಆಗಿರ್ಬೋದು, ಸಾಕಷ್ಟು ಜನ, ತುಂಬ ಜನ ಕೆಲಸ ಮಾಡಿದ್ರು ಈ ಪಾತ್ರಕ್ಕಾಗಿರ್ಬೋದು, ಈ ಸಿನಿಮಾಗಾಗಿರ್ಬೋದು. ಆ್ಯಂಡ್ ಮೇನ್ಲಿ ಸತೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಈ ತಂಡಕ್ಕೆ ಸೇರ್ಪಡೆ ಆಗೋಕ್ಕೆ ಕಾರಣ ಅವರೇನೆ. ಒಂದು ಸತಿ ಎಲ್ಲೋ ಭೇಟಿಯಾಗಿ ಅದಾಗಿದ್ದು 2 ದಿನಕ್ಕೆ ನನಗೆ ಫೋನ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಏನು ನಿಮಗೆ ಫೋರ್ಸ್ ಇಲ್ಲ, ನೀವು ಒಂದು ಸತಿ ಕತೆ ಕೇಳಿ, ನೀವು ಕತೆ ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಆಮೇಲೆ ಮುಂದೆ ನಾವು ನೋಡೋಣ ಅಂತ. ಮನು ಅವ್ರು ಬಂದರು. 20 ಮಿನಿಟ್ಸ್ ಅಷ್ಟೇ ಮನು ಅವ್ರು ನನಗೆ ಕತೆ ಹೇಳಿದ್ದು. ಮೇಡಮ್ ಹಿಂಗೆ ನಿಮ್ಮ ಪಾತ್ರ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ನಾನು ಆಮೇಲೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಹೇಳಿದೆ ಸತೀಶ್ ಅವ್ರಿಗೆ, ಇಲ್ಲ ನನಗೆ ಈ ಪಾತ್ರ ಇಷ್ಟ ಆಯಿತು, ನನಗೆ ಅದು ಕ್ಯಾರೆಕ್ಟರ್ ಗ್ರಾಫ್ ಏನಿದೆ ಅದು ತುಂಬ ಇಷ್ಟ ಆಗಿದೆ, ಸೊ ನಾನು ಮಾಡ್ತೀನಿ ಅಂತ. ಸೊ ಅವತ್ತಿಂದ ಖುಷಿಯಾಗಿ ನನ್ನನ್ನು ಈ ತಂಡಕ್ಕೆ ಅವರು ಒಂದು ಭಾಗ ಮಾಡಿಕೊಂಡು ಶೂಟಿಂಗಲ್ಲಾಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು. ನನ್ನ ತಂದೆ ಪಾತ್ರ ಮಾಡಿದ್ದಾರೆ ಮಾದೇವ್ ಸರ್, ಅವರು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಕಲಾವಿದರಿದ್ದಾರೆ, ಇನ್ನೂ ಸಾಕಷ್ಟು ಜನ ಬರೋಕ್ಕಾಗಿಲ್ಲ ಇವತ್ತು, ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ, ನಾನು ಡಬ್ಬಿಂಗ್ ಟೈಮಲ್ಲಿ ನೋಡಿದೆ. ಸೊ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ರಿಗೂ ಈ ಹಾಡು ಇವತ್ತು ಏನು ಮೊದಲನೇ ಹಾಡು ಈ ದೇವಸ್ಥಾನದಲ್ಲಿ ಬಿಡುಗಡೆ ಆಗಿದೆಯೋ, ಆ ಮಾದೇವನ ಆಶೀರ್ವಾದದೊಂದಿಗೆ ಈ ಮಾದೇವ ಹಾಡು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಮತ್ತು ಇಲ್ಲಿ ಬಂದಿರೋವಂಥ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸಪ್ತಮಿ ಅವರೇ. ಕಲ್ಯಾಣಿ ಇಲ್ಲ, ಸಿದ್ದರಾಮಯ್ಯ ಅವ್ರ ತರ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ತರ ಅಷ್ಟೊಂದು ಪಾಸ್ ಅಭ್ಯಾಸ ನಾನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದೆ ಯಾವ ತರ ಭಾಷಣ ಮಾಡ್ಬೇಕು ಅಂತ. ಸೊ ಆಗ್ಲಿ, ಮೊದಲನೇದಾಗಿ ಈ ಒಂದು ಹಾಡು ಇವತ್ತು ಒಂದು ಅದ್ದೂರಿಯಾದ ಒಂದು ಸಂಭ್ರಮದೊಂದಿಗೆ ಒಳ್ಳೆ ಸಂಜೆ ಬಿಡುಗಡೆ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈ ತರ ಒಂದು ಹಾಡು, ಮತ್ತೆ ಇದು ಆಕ್ಚುಲಿ ಇದು ಒಂದು 9 ಹಾಡುಗಳಿರುವಂತ ಒಂದು ದೊಡ್ಡ ಆಲ್ಬಮ್ ಇರುವಂತಹ ಒಂದು ಸಿನಿಮಾ. ಈ ತರದೊಂದು ದೊಡ್ಡ ಒಂದು ಪ್ರೊಡಕ್ಷನ್ ಒಂದು 3 ಭಾಷೆನಲ್ಲಿ ಬಿಡುಗಡೆ ಆಗ್ತಾ ಇದೆ. ಮೊದಲಿಗೆ ಈ ತರದೊಂದು ಫಿಲಮ್ ನಲ್ಲಿ ವರ್ಕ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತ ವೃದ್ಧಿ ಕ್ರಿಯೇಷನ್ ನ ವರ್ಧನ್ ಸರ್ ಮತ್ತೆ ವಿನೋದ್ ದೊಂಡಾಳೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅದಕ್ಕಿಂತ ಹೆಚ್ಚು ಕಡಿಮೆ ನಾವು ಒಂದು 27 ಟ್ರ್ಯಾಕ್ಸ್ 3 ಭಾಷೆನಲ್ಲಿ ರೆಕಾರ್ಡ್ ಮಾಡಿ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ರೀ ರೆಕಾರ್ಡಿಂಗು ಮತ್ತೆ ಇಡೀ ಹಾಡುಗಳನ್ನ ಯೂಶಲಿ ನಾನು ಲೂಸಿಯಾ ಮಾಡಾದ್ಮೇಲೆ ತುಂಬಾ ಜನ ಅಂದ್ರೆ ನನಗೆ ಅದೇ ತರ ಒಂದು ಸಣ್ಣ ಪಿಕ್ಚರು ಅಥವಾ ಆ ತರದೊಂದೇನೋ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಗಳಿಗೆ ಮ್ಯೂಸಿಕ್ ಮಾಡಿ ಅಂತ ತುಂಬಾ ಬರ್ತಿದ್ರು. ಅಂದ್ರೆ ಮೈಂಡ್ ಸೆಟ್ ಆಗ್ಬಿಟ್ಟಿರುತ್ತೆ ಇಂಡಸ್ಟ್ರಿನಲ್ಲಿ, ಇವ್ರು ಈ ತರದ ಸಾಂಗ್ ಮಾಡೋದು ಅಂತ.
ಒಂದು ಕಮರ್ಷಿಯಲ್ ಆಗಿ ದೊಡ್ಡದಾಗಿ ಸೌಂಡ್ ಆಗುವಂತಹ ಸಾಂಗ್ಗಳು ಮಾಡುವ ಅವಕಾಶಗಳು ಬರಲ್ಲ. ಯಾಕೆಂದ್ರೆ ಅದು ಹಂಗೆ ಸೆಟ್ ಆಗಿರುತ್ತೆ. ಅದನ್ನ ಮೀರಿ ಇಲ್ಲ, ಈ ಥರದ್ದು ಸಾಂಗ್ನ ನೀವು ಮಾಡಬಹುದು, ಮಾಡಿ ಅದಕ್ಕೇನು ಬೇಕು ಪ್ರೊಡಕ್ಷನ್ ವೈಸು ಮತ್ತೆ ಅದಕ್ಕೆ ಸಹಾಯ ಏನ್ ಬೇಕು ಅಂತ ತುಂಬಾ ಧೈರ್ಯ ಕೊಟ್ಟು ನನಗೆ ಜೊತೆಗೆ ನಿಂತ್ಕೊಂಡವರು ನೀನಾಸಂ ಸತೀಶ್ ಸರ್. ಅದರ ರಿಸಲ್ಟ್ ಇವತ್ತು ನೋಡ್ತಾ ಇದ್ದೀರಾ. ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಷ್ಟು ದೊಡ್ಡ ಒಂದು ಕೆಲಸನ ನಿರ್ವಹಣೆ ಮಾಡೋಕ್ಕೆ ನನ್ನ ಒಂದು ದೊಡ್ಡ ತಂಡ ಇದೆ, ಮ್ಯೂಸಿಕ್ ತಂಡ. ಆ ಮ್ಯೂಸಿಷಿಯನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಚೆನ್ನೈನ ಸುಕುಮಾರ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ನಮ್ಮ ಮೋನಿಶ್ ಅವರಾಗಿರ್ಬೋದು, ಮತ್ತೆ ನಮ್ಮ ಸಿಂಗರ್ಗಳಾಗಿರ್ಬೋದು. ಪಂಚಮ್ ಜೀವ ಬಂದಿದ್ದಾರೆ, ಇಡೀ ಎಲ್ಲಾ ಸಾಂಗ್ಗಳ ಟ್ರ್ಯಾಕ್ನು ಅವರೇ ಹಾಡಿದ್ರು. ಈ ಫಿಲಮ್ನಲ್ಲೂ ಒಂದು 3 ಹಾಡು ಹಾಡಿದ್ದಾರೆ. ಮತ್ತೆ ಈ ಹಾಡನ್ನ ಹಾಡ್ಕೊಟ್ಟಂತ ಕೈಲಾಶ್ ಕೇರ್ ಸರ್ಗ ಆಗಿರ್ಬೋದು, ಇಡೀ ಮ್ಯೂಸಿಷಿಯನ್ ತಂಡಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಯಾಕಂದ್ರೆ ಇವತ್ತು ನಂದೇ ಕಾರ್ಯಕ್ರಮ ಅನ್ಕೊಂಡಿದ್ದೀನಿ. ನಿಮ್ದೇ ಸಾರಿ, ನೀವು ಕೂತ್ಕೊಂಡೇ ಮಾತಾಡ್ಬೋದು. ಕ್ಯಾಮ್ರಾಗೋಸ್ಕರ ಕ್ಷಮಿಸಿ, ಕೂತ್ಕೊಂಡೇ ಮಾತಾಡ್ತೀನಿ. ಇವಾಗ ಮುಗಿಸಲ್ಲ ಆಗ್ಲಿ. ಸೊ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಚಿತ್ರ ತಂಡ ಇದೆ, ಇಡೀ ದೊಡ್ಡ ತಂಡ ಇದೆ. ನಮ್ಮ ಸಪ್ತಮಿ ಗೌಡ ಅವರಿದ್ದಾರೆ. ಅವರು ಸಿನಿಮಾಗೆ ಲಾಸ್ಟ್ ಮಿನಿಟ್ ಅಲ್ಲಿ ಬಂದಿದ್ದವರು. ಇಡೀ ಸಿನಿಮಾ ಒಂದು ಶೂಟಿಂಗ್ ಎಲ್ಲ ಆಯ್ತು, ಆಮೇಲೆ ಅವ್ರು ಬಂದಿದ್ದು. ಹೌದಾ, ಶೂಟಿಂಗ್ ಅಲ್ಲಿ ನಾನು ಮೋಸ್ಟ್ಲಿ ಲೇಟ್ ಆಗಿ ಬಂದ್ರೆ ನಾವು ಅನ್ಕೊಂಡೆ. ಶೂಟಿಂಗ್ ಅಲ್ಲೇ ಲಾಸ್ಟ್ ಬಂದ್ರ ಸರ್? ನೀನು ನಮ್ ಪ್ರಮೋಷನ್ ಮಾಡ್ತಾ ಇದೆಯಲ್ಲ, ಡಿಮೋಷನ್ ಮಾಡ್ತಾ ಇದೆಯಾ? ಅವರು ಸಿನಿಮಾ ಶುರುವಾದಾಗಲೇ ಬಂದಿದ್ದಾರೆ. ಅವ್ರು ಶೂಟಿಂಗ್ ಹೆಂಗ್ ಮಾಡ್ತಾರೆ? ನೀವು ಮ್ಯೂಸಿಕ್ ಡೈರೆಕ್ಟರ್, ನೀವು ಸ್ಟುಡಿಯೋದಲ್ಲಿ ಇದ್ರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ. ನಾವು ಫೀಲ್ಡ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ನಮ್ಗೆ ಗೊತ್ತಿಲ್ಲ. ಈ ಸಾಂಗ್ ಅಲ್ಲಿ ಬಂದಿರೋರು ಯಾರು ಎಲ್ಲಿಂದ ಬಂದಿದ್ದಾರೆ ಅದೆಲ್ಲ ಬೇಡ ನಿಮ್ಗೆ. ಮ್ಯೂಸಿಕ್ ಬಗ್ಗೆ ಮಾತಾಡಿ. ಒಟ್ನಲ್ಲಿ ಅವ್ರು ಬಂದಿದ್ದು ಈಗ ಸ್ಟೇಜ್ಗೆ ಈಗ ಒಂದು ಹೂವು ಹಾಕಿ ಒಂದು ಅಲಂಕಾರ ಮಾಡಿದೀವಲ್ಲ, ಒಂದ್ ಕಳೆ ಬಂತಲ್ಲ, ಆ ತರ ನಮ್ ಫಿಲಮ್ಗೂ ಈ ತರ ಹೇಳಿ ಸಾಕು, ಇಷ್ಟು ಹೇಳಿ ಸಾಕು, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಸೊ ಹಾಗೆ ಇಡೀ ಕಲಾವಿದರು ಮತ್ತೆ ನನ್ನ ಈ ಹಾಡಿಗೆ ಕೊರಿಯೋಗ್ರಫಿ ಮಾಡಿದಂತಹ ಸಂತು ಮಾಸ್ಟ್ರು ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಸೇರಿಸಿ ಒಟ್ಟಿಗೆ ಬಿಡಿ ಪೂರ್ಣ, ನೀವು ಒಬ್ಬೊಬ್ಬರಿಗೆ ಬಿಡಿ. ಆಮೇಲೆ ಪರ್ಸನಲ್ ಆಗಿ ಬೈಕ್ ಹೋತಾರ ನಂಗೆ ಹೇಳಿ, ಆಮೇಲೆ ಕ್ಯಾರವನಲ್ಲಿ ಹೇಳಿ ನೀವು. ಸೊ ಇಷ್ಟಲ್ಲ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಆಗ್ಲೇ ದಯಾನಂದ್ ಅವರು ಹೇಳಿದ್ರು, ಈ ಪ್ರಾಜೆಕ್ಟ್ ನ ಶುರು ಮಾಡಿದಾಗ ಕೆಲವು ಮುಖ್ಯ ಘಟ್ಟಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಕೆಲವು ಮೀಟಿಂಗ್ಗಳಲ್ಲಿದ್ದೆ. ಇಡೀ ವೆರಿ ಫಸ್ಟ್ ಮೀಟಿಂಗ್ ಆದಾಗ, ಅಂದ್ರೆ ಇಡೀ ಕಥೆಯೆಲ್ಲ ಕೇಳಿ ಒಂದು ಹಂತದಲ್ಲಿ ಸತೀಶ್ ಅವರು ಅವಾಗ ಒಂದಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಮಾಡಬೇಕು, ತುಂಬಾ ಗಟ್ಟಿಯಾದ ಕಥೆಗಳನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಹಂತದಲ್ಲಿ ಬಂದಿದ್ದು ಈ ಪ್ರಾಜೆಕ್ಟ್. ಬಟ್ ಆದ್ರೆ ಒಂದು ತೊಡಕೇನಿತ್ತು ಅಂತಂದ್ರೆ, ಪ್ರೊಡಕ್ಷನ್ಗೂ ಅವರ ಬಜೆಟ್ಗೂ ಇದೆಲ್ಲ ಒಂದಷ್ಟು ಮ್ಯಾಚ್ ಆಗದೆ ಇದ್ದಾಗ ಅವರು ಇಲ್ಲ, ಅದೇನಾದ್ರೂ ಇರಲಿ, ನಾನು ಈ ಸಬ್ಜೆಕ್ಟ್ನ ಮಾಡಲೇಬೇಕು, ಪ್ರೊಡಕ್ಷನ್ನು ಅಥವಾ ಫೈನಾನ್ಷಿಯಲ್ ಇದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಕತೆಗೆ ಫಸ್ಟು ಇಂಪಾರ್ಟೆನ್ಸ್ ಕೊಟ್ಟು ಅವತ್ತು ಜೊತೆಲಿ ನಿಂತ್ಕೊಂಡ್ರು. ಅಲ್ಲಿಂದನೂ ತುಂಬಾ ವಿಷಯಗಳಲ್ಲಿ ಇಡೀ ತಂಡನ ಜೊತೆ ಸೇರಿಸ್ಕೊಂಡು ಜೊತೆಯಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಸುಮಾರು ಏರ್ಪೆರೆಗಳಿತ್ತು ಇಡೀ ಫಿಲಮ್ನಲ್ಲಿ. ಆಮೇಲೆ ಒಂದು ಹಂತ ಆಗ್ಲೇ ದಯಾನಂದ ಅವರು ಹೇಳಿದಾಗೆ ನಮ್ಮ ನಿರ್ದೇಶಕರು ಇಲ್ಲವಾದ ಮೇಲೆ ದೊಡ್ಡ ಚಾಲೆಂಜ್ ಬಂತು, ಇದು ಏನ್ ಮಾಡೋದು, ಹೇಗ್ ಮಾಡೋದು ಅನ್ನೋ ಥರದಲ್ಲಿ. ಆ ಹಂತದಲ್ಲಿ ನಾವೆಲ್ಲ ಅಂತೂ ಅಂದ್ರೆ ಡಿಸೈಡ್ ಮಾಡೇ ಬಿಟ್ಟಿದ್ದೋ, ಇಲ್ಲ ಇದು ಆಗಲ್ಲ ಪ್ರಾಜೆಕ್ಟು, ಇದು ಮುಂದುವರಿಯಲ್ಲ ಅಂತ. ಈವನ್ ಪ್ರೊಡಕ್ಷನ್ ಅವ್ರಿಗೂ ನಂಬಿಕೆ ಇರಲಿಲ್ಲ ಇದು ಮುಂದುವರಿಯುತ್ತೆ ಇಲ್ವಾ ಅಂತ. ಬಟ್ ಆ ಹಂತದಲ್ಲಿ ಸತೀಶ್ ಸರ್ಗೆ ಅಯೋಗ್ಯ 2 ಫಿಲಮ್ ಮಾಡುವ ಅದು ಪ್ರೊಡಕ್ಷನ್ ನಡೀತಾ ಇತ್ತು. ಹಂಗಿದ್ದು ಕೂಡ ಈ ಪ್ರೊಡಕ್ಷನ್ನು ಅವ್ರಿಗೆ ಅಂದ್ರೆ ಬೇರೆ ತರದಲ್ಲಿ ಏನೂ ಆಗ್ಬೇಕಾಗಿರ್ಲಿಲ್ಲ. ಬಟ್ ಒಂದು ಕಂಟೆಂಟ್ವಾಗಿ ಅವ್ರಿಗೆ ಇದು ಆಗ್ಲೇಬೇಕಾಗಿತ್ತು. ಅಯೋಗ್ಯ 2 ಫಿಲಮ್ನ ಇಲ್ಲ, ಈ ಫಿಲಮ್ ಶೂಟಿಂಗ್ ಮುಗಿದ ಮೇಲೆ ನಿಮ್ಮ ಶೂಟಿಂಗ್ ಇಟ್ಕೊಳ್ಳಿ, ಈ ಫಿಲಮ್ನ ಮುಗಿಸ್ತೀನಿ ಅಂತ ತುಂಬಾ ದೃಢವಾಗಿ ನಿಂತು ಮಾಡಿದಂಥ ಫಿಲಮು ದ ರೈಸ್ ಆಫ್ ಅಶೋಕ. ಸೊ ನನಗೆ ಗೊತ್ತಿಲ್ಲ ಅಂದ್ರೆ ಅದು ಆ ಒಂದು ಗಟ್ಟಿ ನಿರ್ಣಯ ಎಲ್ಲಿಂದ ಬರುತ್ತೆ ಅಂತ. ಯೂಶಲಿ ಈಗ
ತುಂಬ ದೊಡ್ಡದಾಗಿ ನಾವು ಬೆಳೆದಾಗ ಇನ್ನೇನೋ ಆದಾಗ ಓಕೆ ನಾವು ಏನೋ ಒಬ್ರಿಗೆ ಸಹಾಯ ಮಾಡೋಣ ಅಥವಾ ಒಂದೇನೋ ಜೊತೆಗೆ ನಿಂತ್ಕೊಳ್ಳೋಣ ಅನ್ನೋದು ಬೇರೆ. ಬಟ್ ಬೆಳೀತಾ ಇರೋ ಹಂತದಲ್ಲೇ ಅದನ್ನೆಲ್ಲ ಮೀರಿ ಇಲ್ಲ ನಾನು ನಿಂತ್ಕೋತೀನಿ ಅನ್ನುವ ಒಂದು ಗುಣ ನನಗೆ ತುಂಬ, ಅಂದರೆ ನಾನು ಹತ್ರದಲ್ಲಿ ಇದ್ಕೊಂಡು ನಂದು ಅವ್ರದ್ದು ಒಂದು 10 ವರ್ಷದ ಜರ್ನಿ ಹತ್ರದಲ್ಲಿ ಇದ್ಕೊಂಡು ನಾನು ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈಗ ನೋಡಿರ್ಬೋದು, ಈಗ ಬಿಡುಗಡೆ ಆಯ್ತು, ಹಾಡಿನ ಬಿಡುಗಡೆ ನಮ್ಮ ಪೌರ ಕಾರ್ಮಿಕರು ಬಿಡುಗಡೆ ಮಾಡಿದ್ರು. ಈ ತರದ ಸಣ್ಣ ಸೂಕ್ಷ್ಮ ವಿಚಾರದಿಂದ ಹಿಡಿದು ಒಂದು ದೊಡ್ಡ ನಿರ್ಣಯಗಳ ತನಕನೂ ಸತೀಶ್ ಅವರು ಜೊತೆಗೆ ನಿಂತ್ಕೊಂಡು ಇದನ್ನ ಮಾಡಿದ್ದಾರೆ. ಆಮೇಲೆ ಎಸ್ಪೆಷಲಿ ಮುಖ್ಯವಾಗಿ ಇಡೀ ತಂಡನ, ಒಂದು ಪ್ರೊಡಕ್ಷನ್ನ ಮತ್ತೆ ಅದರ ಕಂಟೆಂಟ ಎಲ್ಲಾನು ಅವರು ಖುದ್ದಾಗಿ ನಿಂತ್ಕೊಂಡು ಅದು ಓಕೆ. ಸೊ ಆ ಥರದ್ದು ಒಂದು ಯಾಕೆಂದ್ರೆ ನಮ್ಮ ಹೀರೋ ಅಥವಾ ಸತೀಶ್ ಅವರು ಏನ್ ಮಾಡಿದ್ರು ಅಂತ ಅವ್ರು ಹೇಳ್ಕೊಳಕ್ಕಾಗಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ತುಂಬಾ ಹತ್ರದಿಂದ ನೋಡಿರೋದ್ರಿಂದ. ಸೊ ಹಾಗಾಗಿ ಈ ಒಂದು ದೊಡ್ಡ ಪ್ರಾಜೆಕ್ಟ್ನ ಕ್ರೆಡಿಟ್ನ ಅವ್ರಿಗೆ ಕೊಡಕ್ಕೆ ಇಷ್ಟಪಡ್ತೀನಿ, ಮತ್ತೆ ಇದ್ರ ಜೊತೆಗೆ ನಿಂತಿರುವಂತ ನಮ್ಮ ವರ್ಧನ್ ಸರ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಇನ್ನು ಹಾಡುಗಳು ಎಷ್ಟಿದೆ? 9 ಹಾಡುಗಳಿದೆ. ಮೊದಲನೇ ಹಾಡು ಬಿಡುಗಡೆ ಆಗಿದೆ. ನಮ್ಮ ಹಾಡುಗಳ ಬಗ್ಗೆ ನಾವೇನು ಮಾತಾಡೋದು, ಜನ ಮಾತಾಡ್ಕೊಳ್ಳಿ, ನಾನೇನು ಮಾತಾಡಲ್ಲ. ಕರೆಕ್ಟ್ ಸರ್, ಅಷ್ಟೇ. ಇನ್ನು ಅವ್ರು ಮಾತಾಡ್ತಾರೆ ಸರ್. ಹಾಡು ಸನ್ನಿಧಿಯಲ್ಲಿ ಇವತ್ತು ದಿ ರೈಸ್ ಆಫ್ ಅಶೋಕ ನೋಡಿ, ರೈಸ್ ಆಫ್ ಅಶೋಕ ಅಂತ ವಾಲ್ಯೂಮ್ ರೈಸ್ ಆಗ್ತಾ ಇದೆ. ಆಡಿಯೋ ಇವತ್ತು ಫಸ್ಟ್ ಆಡಿಯೋ ಲಾಂಚ್ ಮಾಡಿದ್ದೀವಿ. ಆ ಶಿವಪ್ಪನ ಆಶೀರ್ವಾದ, ತಿರುವಣ್ಣಾಮಲೆ ಅರುಣಾಚಲೇಶ್ವರ ಆಶೀರ್ವಾದ ಈ ಸಿನಿಮಾಗೆ 108% ಇದ್ದೇ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನೀವು ನಂಬರ್ ಹೇಳ್ತಾ ಇದ್ದೀರಿ, ಇಲ್ಲ 108% ಅಂತ ಆಶೀರ್ವಾದ ಮಾಡ್ತಾ ಇದ್ದೀರಾ ಸರ್? ಅಲ್ಲ, ದೇವರ ಆಶೀರ್ವಾದ ಇದ್ದೇ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೇವರ ಆಶೀರ್ವಾದ ಇದ್ದೇ ಇದೆ. 9 ಹಾಡುಗಳಿದೆ. 9 ಹಾಡುಗಳು ನಾನು ಕೇಳಿದ್ದೀನಿ ಸರ್, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರು ನಾನು ಭಾಳ ಸಣ್ಣ ಹುಡುಗನಿಂದ ನೋಡಿದ್ದೀನಿ. 20-25 ವರ್ಷದ ಮುಂಚೆನೇ ನನಗೆ ಪರಿಚಯ. ಅವ್ರಿಗೆ ಈ ಥರ ಇಷ್ಟು ದೊಡ್ಡ ಸಂಗೀತ ನಿರ್ದೇಶಕರಾಗ್ತಾರೆ, ಸ್ವರ ಸಂಯೋಜನೆ ಇಷ್ಟು ಅದ್ಭುತವಾಗಿ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಇವ್ರ ತಂದೆಯವರು ನನಗೆ ಭಾಳ ಹತ್ತಿರ. ಸೊ ಹಾಗಾಗಿ ಭಾಳ ಮುಗ್ಧರು, ಸ್ವರ ಸಂಯೋಜನೆಯನ್ನು ಅದ್ಭುತವಾಗಿ ಮಾಡ್ತಾರೆ. ಮಾತು ಅದೇ ರೀತಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾರೆ. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯು ಡನ್ 9 ಸಾಂಗ್ಸ್ ಆಫ್ ವಂಡರ್ಫುಲ್, ಆಲ್ 3 ಲ್ಯಾಂಗ್ವೇಜಸ್ ಅಲ್ಲಿ ಭಾಳ ಅದ್ಭುತವಾಗಿ ಮ್ಯೂಸಿಕ್ ಸ್ಪೀಡ್ ಇದೆ ಸರ್, ಮಾತು ಸ್ವಲ್ಪ ಸ್ಲೋ ಇದ್ರು. ತುಂಬ ಚೆನ್ನಾಗಿ 3 ಲ್ಯಾಂಗ್ವೇಜಲ್ಲೂ ಕೂಡ ಇವತ್ತು ರಿಲೀಸ್ ಆಗಿದೆ. 3 ಲ್ಯಾಂಗ್ವೇಜಲ್ಲೂ ಕೂಡ ನಾನು ಎಲ್ಲ ಹಾಡು ಕೇಳಿದ್ದೀನಿ, ಭಾಳ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ಇದು ಒಂದು ಕನ್ನಡ ನೆಲದಿಂದ ಹೋದಂಥ ಒಂದು ರೈಸ್ ಆಫ್ ಅಶೋಕ ಎಲ್ಲ ಸ್ಟೇಟಲ್ಲೂ ದೊಡ್ಡ ಸುದ್ದಿ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಇದು ಪ್ಯಾನ್ ಇಂಡಿಯಾ ಅಲ್ಲ, ಅದು ಕನ್ನಡದ ಇಂಡಿಯಾ, ಕನ್ನಡದ ಸ್ವತ್ತು. ಅದ್ಭುತವಾಗಿ ಸಬ್ಜೆಕ್ಟು ಅಷ್ಟೇ ಭಾಳ ತುಂಬ ಚೆನ್ನಾಗಿ ಮಾಡಿದೆ ಸರ್ ಸಬ್ಜೆಕ್ಟ್. ನಾನು ಕೇಳಿದೆ. ಸೊ ಫೋಟೋಗ್ರಫಿ, ಕೊರಿಯೋಗ್ರಫಿ, ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಮತ್ತು ಇಲ್ಲೆಲ್ಲರೂ ರಂಗಭೂಮಿ ಕಲಾವಿದರು ಇರೋದು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಸತೀಶ್ ಅವ್ರಿಗಂತೂ ನಾನು ಏನು ಹೇಳ್ಬೇಕು ಗೊತ್ತಿಲ್ಲ, ಎಷ್ಟು ಅಪ್ರಿಷಿಯೇಟ್ ಮಾಡೋದು ಕೂಡ ಕಮ್ಮಿನೇ. ಈ ಸಿನಿಮಾ ಬಗ್ಗೆ ಅಷ್ಟು ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಮಾಡಿದೆ, ಇಷ್ಟಪಟ್ಟು ಮಾಡಿದೆ, ಅದು ಮಾಡಿದೆ. ನಿಜವಾಗ್ಲೂ ಕಷ್ಟಪಟ್ಟು ಮಾಡಿದ್ದಾರೆ. ಒಂದೊಂದು ಸೀನಲ್ಲಿ ಕೂಡ ಗೊತ್ತಾಗುತ್ತೆ. ಫೈನಾನ್ಷಿಯಲಿ ಇರ್ಬೋದು, ಮತ್ತು ಈ ಛಲ, ಈ ಸಿನಿಮಾ ಮಾಡಿ ಸೂಪರ್ ಹಿಟ್ ಮಾಡಬೇಕು ಅನ್ನೋ ಛಲ ಇದೆಯಲ್ಲ, ರಾತ್ರಿಗಳು ಕಷ್ಟಪಟ್ಟಿರೋದು. ದಟ್ಸ್ ಆಲ್ ದ ಕ್ರೆಡಿಟ್ ವಿಲ್ ಗೋ ಟು Sadish sir. I wish you all the best. Satyami amma, you also looks very pretty in that songs. I wish you all the best. Idi team ಒಳ್ಳೆದಾಗಲಿ ಸರ್. ಪ್ಲಾಟಿನಮ್ ಡಿಸ್ಕ್ ಕೊಡ್ತೀವಿ ಲಹರಿಯಿಂದ. I wish you all the best. God bless you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೇಲು ಸರ್. ಆ್ಯಂಡ್ ವರ್ಧನ್ ಸರ್ಗೆ, ವಿನೋದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಿನಿಮಾ ಮಾಡ್ತೀವಿ, ತುಂಬ ಸಾಂಗ್ಸ್ಗಳು ಮಾಡ್ತೀವಿ. ಈ ಥರ ಒಂದು ಮಾದೇಶ್ವರನ ಬಗ್ಗೆ ಸಾಂಗ್ ಸಿಗೋದು ತುಂಬ ಅಪರೂಪ. ಸೊ ನನಗೆ ಸಿಕ್ಕಿದೆ, ಅದು ನನ್ನ ಭಾಗ್ಯ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸತೀಶ್ ಸರ್ ಯಾವಾಗಲೂ ನನಗೊಂದು ಸಪೋರ್ಟ್ ಮಾಡ್ತಿರ್ತಾರೆ. ಯಾಕಂದರೆ ಇಷ್ಟು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ, ಒಂದು ಹಂತಕ್ಕೊಂದು ಹೆಸರು ಮಾಡಿರ್ತೀನಿ. ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಹೇಳ್ತಿರ್ತಾರೆ, ಸಂತು ಈ ಸಾಂಗ್ ನಿನಗೆ ಬೇರೆ ಥರ ತಂದು ಕೊಡುತ್ತೆ, ಇನ್ನೂ ಮೇಲ್ಬಟ್ಟಕ್ಕೆ ನೀನು ಬೆಳಿತೀಯ ಅಂತ. ಸರ್ ಈ ಸಪೋರ್ಟ್ಗೆ ನನ್ನ ಕಡೆಯಿಂದ ಯಾವಾಗಲೂ ನಾನು ಚಿನ್ನರನಾಗಿರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತು ಮಾಸ್ಟರ್.
ಐ ಥಿಂಕ್ ಈಗ ನಮ್ಮ ನಾಯಕ ನಟಿ ಚಿತ್ರದ ನಾಯಕ ನಟಿ